ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಮಾರ್ನಿಂಗು ಬೆಳಗ್ಗೆ 8 ಗಂಟೆ ಟೈಮಿಂಗ್ಸು ತೋಟದ ಬಂದಿದ್ದೆ. ಅಂದರೆ ಡೈಲಿ ರೆಗ್ಯುಲರಾಗಿ ಬರ್ತಾನೆ ಇರ್ತೀನಿ ತೋಟದ ಹತ್ರ. ಬಂದರೆ ಏನಾದರೂ ಸಣ್ಣ ಪುಟ್ಟ ಬದುಕಿದ್ರೆ ಮಾಡ್ಕೊಂಬಿಟ್ಟು ಡ್ಯೂಟಿಗೆ ಹೋಗ್ಬಿಡ್ತೀವಿ. ಕೆಲಸ ಇದ್ದರೆ, ಇಲ್ದಿದ್ರೆ ತೋಟತಾನೆ ಇರ್ತೀನಿ. ಇವತ್ತು ಅಮ್ಮರು ನೆನ್ನೆ ಎಲ್ಲ ಉಳ್ಳಿ ಗಿಡ ಕಿತ್ತಾರೆ. ಉಳ್ಳಿ ಗಿಡನ ಒಂದು ಗುಡ್ಡೆ ಹಾಕಬೇಕು ಅಂತ ಬಂದಿದ್ದೆ. ಹಂಗಂಗೆ ಒಂದೊಂದು ಗುಡ್ಡೆ ಹಾಕೋಣ ಅಂತ ಬಂದೆ. ನೋಡಿದ್ರೆ ಒಂಥರ ದೂಪ್ರು ಥರ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸಣ್ಣದಾಗಿ. ಬಿಸಿಲಿದ್ದಿದ್ರೆ ಬೇಕಾದ್ರೆ ಒಂದು ಗುಡ್ಡೆ ಹಾಕ್ಬೋದಾಯಿತು. ಇನ್ನು ಒಣಗಿಲ್ಲ, ಹಸಿಗೆ ಇದೆ ಉಳ್ಳಿ ಗಿಡ. ನೋಡಿ ವಿಡಿಯೋದಲ್ಲಿ ಉಳ್ಳಿ ಗಿಡ ಹೇಗೆ ಬಂದಿದೆ ನಮ್ಮದು ಅಂತ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಉಳ್ಳಿ ಗಿಡನೆಲ್ಲ ಕಿತ್ತಿ ಈ ಥರ ಗುಡ್ಡೆಗೆ ಹಾಕಿದ್ದೀವಿ. ಒಂದು ಕಡೆಗೆ ಇದೇ ಥರ ಸುಮಾರು ಅಲ್ಲಲ್ಲೇ ಗುಡ್ಡೆ ಮಾಡಿದ್ದೇವೆ. ಇನ್ನು ಹಸಿ ಇದೆ ಒಂದೊಂದು ಉಳ್ಳಿ ಗಿಡ, ಅದನ್ನು ಕೀಳಕ್ಕೆ ಹೋಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಂಡು ಕಿತ್ಕೊಳ್ಳೋಣ ಅಂತ. ಇದು ಬಂದಿರೋಂಥದ್ದನ್ನೆಲ್ಲ ಇದನ್ನು ಕಿತ್ಕೊಬೇಕು. ಇನ್ನು ಈ ಮಡಿಲಿ ಇನ್ನೂ ಒಂದು ಸ್ವಲ್ಪ ಕೀಳಬೇಕು. ಇನ್ನು ಈ ಮಡಿಲೆಲ್ಲ ಅಲೆ ಕಿತ್ತಾಗಿದೆ ಉಳ್ಳಿ ಗಿಡನ. ನೋಡ್ತಿರ್ಬೋದು, ಇಲ್ಲೂ ಅಷ್ಟೇ ಒಂದೊಂಥ ಹಸಿ ಇದೆ. ಈ ಥರ ಉಳ್ಳಿ ಗಿಡನೆಲ್ಲ ಕಿತ್ತು ಒಂದೊಂದು ಹಾಕೊಂಡಿದ್ದೀವಿ. ಇದನ್ನೆಲ್ಲ ಟ್ಯಾಕ್ಟ್ರಿಲಿ ತುಂಬ್ಕೊಂಡೋಗಿ ಒಂದು ಸ್ವಲ್ಪ ಒಣಗಿದ ಮೇಲೆ, ಈ ಹಸಿಗಿರೋದೆಲ್ಲ ಒಣಗಿದ ಮೇಲೆ ಟ್ಯಾಕ್ಟ್ರಿ ತುಂಬ್ಕೊಂಡೋಗಿ ಕಣಕ್ಕೆ ಹಾಕೊಂಡು ಹರಿಬೇಕು. ಮಾಮೂಲಿ ಹುಲ್ಲರಿ ಇರಲ್ಲ ಆ ಥರ. ನಮ್ಮ ರಥಕ್ಕೆ ಇದೊಂದು ಊಟ. ಕೆಲಸ ಮಾಡಿದ್ರೆ ಊಟ ಅಲ್ವಾ ಫ್ರೆಂಡ್ಸ್? ನೋಡ್ತಿರ್ಬೋದು, ಈ ಥರ ಎಲ್ಲ ಕಿತ್ತಿದ್ದಾರೆ ಅಮ್ಮರು. ಒಂದು 6 ಮಡಿಲ ಉಳ್ಳಿ ಇದೆ. ಅಂದರೆ ಅಷ್ಟೊಂದು ಇದಾಗಿ ಬಂದಿಲ್ಲ, ಏನೋ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬಂದಿದೆ. ಒಟ್ಟಿನೊಳಗೆ ಹಾಕಿರೋ ಕಾಳಿಗೆ ಮೋಸ ಇಲ್ಲ. ಭೂಮಿ ತಾಯಿ ಆ ತಾಯಿ ನಮ್ಗೆ ಎಷ್ಟು ಕೊಡಬೇಕು ಅಂತ ಅಂದ್ಕೊಂಡಿರ್ತಾಳೋ ಅಷ್ಟು ಕೊಟ್ಟಿದ್ದಾಳೆ ಅಂತ ಅನ್ಕೋತೀನಿ. ಯಾಕೆಂದರೆ ನಾವೊಂದು 2 ಸೇರಿಂದ 3 ಸೇರು ಹಾಕಿದ್ದು ಅನ್ನಿಸ್ತದೆ. ಇವು ಎಷ್ಟಾಯ್ತೋ ಗೊತ್ತಿಲ್ಲ ನನಗೆ. ಬನ್ನಿ ಇವಾಗ ಮೇಲ್ಗಡೆಗೆ ಹೋಗೋಣ. ಮೇಲ್ಗಡೆ ಇನ್ನೂ ಉಳ್ಳಿ ಕಿತ್ತಿಲ್ಲ. ನೋಡಿ, ನಮ್ಮ ರಥ, ನನ್ನ ಡೈಲಿ ಒತ್ತೋಡಾಡೋ ರಥ ನಿಂತಿದೆ. ಹೇಳಿದ್ನಲ್ಲ ಮಳೆ ಬಂದಿತ್ತು ಅಂತ ಸುಮಾರಾಗಿ, ಅಂದರೆ ಕಾಣಿಸ್ಲಿಲ್ಲ ಅದು ಕ್ಯಾಮ್ರಾದಲ್ಲಿ. ನೋಡಿ, ಈಗ ಸ್ವಲ್ಪ ಚಿಮುಕ್ಸಿ ನೀರು ಹಾಕ್ದಂಗೆ ಆಗೈತೆ ನನ್ನ ಗಾಡಿಗೆ. ಈ ಗಾಡಿ ತಗೊಂಡು 2 ವರ್ಷದ ಮೇಲೆ 2 ತಿಂಗಳು ರನ್ನಿಂಗು. ಪಲ್ಸರ್ N160 ಇದು ಗಾಡಿ ತಗೊಂಬಂದು ಹೊಸ್ತೆ ತಂದಿದ್ದು ಗಾಡಿ. ನಾವು ಇದನ್ನು ನೋಡಿ, ಇಲ್ಲಿ ಕುಡ್ಲು ತೋಟಕ್ಕೆ ಕಾಯಿ ಕೀಳ್ಬೇಕಾದ್ರೆ ಕುಡ್ಲು ಮಸ್ಕೊಂಡಿದ್ದೆ. ಅದು ಕುಯ್ದುಬಿಟ್ಟು ಸೀಟ್ ಕವರು ಹಿಂಗಾಗಿದೆ. ಸೀಟ್ ಕವರ್ ಚೇಂಜ್ ಮಾಡಿಸ್ಬೇಕು. ಏನು ಗಾಡೀಲಿ ಏನು ಫಾಲ್ಟ್ ಇಲ್ಲ. ಇದು ಬಂದಾಗಿಂದ ಆಯಿಲ್ ಪೆಟ್ರೋಲ್ ಹಾಕಿಸ್ಕ ಹೊಡಿತಾಯಿರು. ಇನ್ನು ಉಳ್ಳಿ ಕೀಳೋಂಥ ಮಡಿಗಳು
ನೋಡಿ ಈ ಮಡಿಲಿ ಒಂದೊಳಗೆ ಅಲ್ಲಲ್ಲೇ ಇದೆ, ಅಂದರೆ ಇದ್ರೊಳಗೆ ಎಲ್ಲ ಜಾಸ್ತಿ ಕಳೆ ಹತ್ತಿಬಿಟ್ಟೈತೆ. ಇವೆಲ್ಲ ಕಿತ್ಕೊಂಡು ಆದಮೇಲೆ ಸರಿ ನೇಗಿಲು ತಗೊಂಬಂದು ನಮ್ಮ ರಥ ತಗೊಂಬಂದು ಕೇಯಬೇಕು. ಕೇಮೆ ಮಾಡಿದರೆ ಇನ್ನು ಬರೋ ಮುಂಗಾರಿಗೆ ಆಟೋ ಕೇಮೆ ಮಾಡ್ಬೇಕಾಯ್ತಕ್ಕಾಗೋದು. ನೋಡ್ತಿರ್ಬೋದು ಈ ಮಡಿಲು ಅಲ್ಲೇ ಹುಳ್ಳಿ ಕಿತ್ತಿದ್ದಾರೆ. ಇದ್ರೊಳಗೆ ಬಾಳೆ ಗಿಡ ಐತೆ ಅಲ್ಲಲ್ಲೇ, ಹೆಚ್ಚಿಗೆ ಏನಿಲ್ಲ. ನೋಡ್ತಿರ್ಬೋದು ಎಲ್ಲ ಅಲ್ಲಿ ಇದ್ರೊಳಗೂ ಒಂದು ಕಾಲು ಭಾಗ ಕಿತ್ತಿದ್ದಾರೆ ಅಮ್ಮರು. ನಾನು ಮಂತೆ ಇದ್ದಿದ್ರೆ ಕೇಳ್ಬೋದಾಯಿತು. ನನಗೆ ಒಂದು ಸ್ವಲ್ಪ ಕೆಲಸಗಳಿದ್ದಾವೆ. ಬಿಲ್ಡಿಂಗಿಂದು ಡೋರ್ ಸೆಟಸ್ ಮಾಡ್ತಾಯಿದ್ದೀನಿ. ಅದೇ ಇನ್ನೊಂದು ಬಿಲ್ಡಿಂಗಿಂದು ವಿಡಿಯೋ ಹಾಕಿದ್ನಲ್ಲ, ಆ ಬಿಲ್ಡಿಂಗಿಂದು ಪೂರ್ತಿ ಸೆಟ್ರಸ್ಗಳನ್ನೆಲ್ಲ ಪೇಂಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಪಾಲಿಷ್ ಮಾಡೋಕ್ಕೆ. ಅದ್ರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಬಿಲ್ಡಿಂಗಿಂದ ಕಂಪ್ಲೀಟ್ ಕೆಲಸನ. ಇದೇ ಥರ ಗಣೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ವಿಸಿಟ್ ಮಾಡಿದರೋ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ವೋ ದಯವಿಟ್ಟು ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.